ಏನು ಒಮ್ಮೆ ಮನೆ ಬಿಟ್ಟರು ಅವರ ಲಕ್ಷ್ಯ ಒಂದೇ. ಲಕ್ಷ್ಯ ಅಂತ ಏನು ಕರಿತೀವಿ ಅದು ಒಂದೇ. ಅದರಲ್ಲಿ ಹೊಯ್ದಾಟ ಇರಲಿಲ್ಲ. ಅವರು ಎಲ್ಲೇ ತಿರುಗಾಡಿರಲಿ ಅವರ ಲಕ್ಷ್ಯ ಒಂದೇ ಇತ್ತು. ಕಲ್ಯಾಣಕ್ಕೆ ಹೋದರೂ ಸಹಿತ ಇರಬೇಕಂತ ಹೋದವರಲ್ಲ, ಸುಮ್ಮನೆ 4 ದಿವಸ ಕಳೆದು ಹೊರಟು ಹೋಗ್ಬಿಟ್ರು. ಅಷ್ಟು ಅದ್ಭುತ ವ್ಯಕ್ತಿತ್ವ. ಅವರು ಒಂದು ಸಣ್ಣ ಮಾತು, ಅವರ ಷಟ್ಸ್ಥಲ ಹೆಂಗದ ನೋಡುವಂಗದ. ಅವರೇನು ತಮ್ಮ ವಚನಗಳನ್ನು ಷಟ್ಸ್ಥಲವಾಗಿ ವಿಂಗಡಿಸಲಿಲ್ಲ. ಆದರೆ ಒಂದೇ ಸಣ್ಣ ಮಾತಿನಾಗ ಷಟ್ಸ್ಥಲ ಎಷ್ಟು ಚೆನ್ನಾಗಿ ಅವರು ಹೇಳ್ತಾರೆ. 6 ಭೂತಗಳಲ್ಲಿ 6 ತತ್ವಗಳಲ್ಲಿ ಪೂರೈಸಿ ಇರ್ಪ ಘನವ. ಎಷ್ಟು ಚೆನ್ನಾಗಿದೆ. 6 ಭೂತಗಳಲ್ಲಿ 6 ತತ್ವಗಳಲ್ಲಿ ಪೂರೈಸಿ ಇರ್ಪ ಘನವ. ಮನವು ಏನು ಮಾಡಬೇಕು? ಮನದಲ್ಲಿ 6 ಕೂಡುವಡೆ. 6 ಕೂಡುವಡೆ ಏನಾಗ್ತಾನೆ? ಅವ ಮುಕ್ತ. ಮುಗಿತು, ಇಷ್ಟೇ. ಉಳಿದವರೆಲ್ಲ ಬಹಳ ದೊಡ್ಡ ದೊಡ್ಡ ಮಾತು ಹೇಳಿದ್ರೆ, ಅಕ್ಕ ಮಹಾದೇವಿಯವರು ಒಂದು ಸಣ್ಣ ಮಾತು. 6 ಭೂತಗಳದಾವ, 6 ತತ್ವಗಳದಾವ. ಅದರೊಳಗೆ ಒಂದು ಪೂರೈಸಿ ಒಂದು ವಸ್ತು ಅದ, ಅದು ಘನ. ಅದನ್ನು 6 ಕೂಡುವಡೆ ಆದ ಷಟ್ಸ್ಥಲವನ್ನು ಮುಟ್ಟಿದ ಮುಕ್ತನಾದ. ಎಷ್ಟು ಸರಳದೆ. ಇಲ್ಲಿ ಏನು ಒಂದು 18 ದಿವಸ ಆಯ್ತಲ್ಲ, ಎಲ್ಲ ಮರೆತರು ನಡೀತದೆ. ಇದ ಒಂದು ಎಲ್ಲ ಬಿಟ್ಟು ನಿನ್ನ ಸಕಿಲ ಪಕಿಲ ಅವೆಲ್ಲ ಬಿಟ್ಬಿಡೋಣ. ಇಲ್ಲಿ ಎಷ್ಟು ಚಲೋ ಅದ. 6 ಅದಾವ, ಇದರಾಗ ಒಂದು ವಸ್ತು ತುಂಬಿದ. ಅದನ್ನು ತಿಳ್ಕೋ, ಮುಗೀತು. ಇಷ್ಟು ಸುಲಭ ಮಾಡಿ ಅವರು ಮಾಡಿದ್ದು ಅಷ್ಟೇ. ನಾವು ಕ್ಲಿಷ್ಟ ಮಾಡಿಕೊಂಡು ಶಬ್ದಗಳ ಒಂದು ಜಾಲ ನಿರ್ಮಾಣ ಮಾಡಿ ಆ ಬಳಿಕ ಎಲ್ಲಿದ್ದೇವೆ ಅನ್ನೋದೇ ಗೊತ್ತಾಗಲಾರ್ದಂಗೆ. ಈಗ ಯಾರ ಕೇಳಿದ್ರೆ ತಿಳ್ಕೊಡ್ರಿ, ಯಾವ ಸ್ಥಳ ನಿಮ್ಮದು? ನಮ್ಮದು ಯಾವ ಸ್ಥಳ? ದಿಕ್ಕು ತಪ್ಪಿದ ಸ್ಥಳ. ಯಾವುದು ಎಲ್ಲೋ ಗೊತ್ತಾಗೋದಿಲ್ಲ. ಇನ್ನು ಅದರಾಗ 101 ಸ್ಥಳ ಅಂತೂ ಮುಗಿದ ಹೋಯ್ತು. ಬಹಳ ಆಶ್ಚರ್ಯ. ಅದು ಬಿಡಿಸಿ ಹಿಂಗೆ ಮಾಡ್ಕೋತ ಹೋದ್ರೆ 1000 ಆಗ್ತಾವ. ಆದರೆ ಇರೋದೆಲ್ಲ ಒಂದೇ ಇತ್ತು. ಇರೋದೆಲ್ಲ ಒಂದೇ. ಏನೋ ಗ್ರೀಕ್ ದೇಶದಾಗ ಒಬ್ಬ ಮ್ಯಾಥಮೆಟಿಷಿಯನ್ ಇದ್ದ, ಬಹಳ ಜಾಣ ಇದ್ದ. ಒಂದು ಮಾತು ಹೇಳ್ತಾನೆ, ಬಹಳ ಚಲೋ ಹೇಳ್ತಾನೆ. ಇಲ್ಲೊಂದು ಹೂ ಅದ ಅಲ್ಲ, ಇದನ್ನ ಈಚೆ ಕಡೆ ತರಬೇಕು, ಹಿಂಗೆ ನಾ ತಂದು ಇಡ್ತೀನಿ. ಆತ ಅಂತಾನೆ, ನಿಮಗೆ ತರಕ ಆಗೋದಿಲ್ಲ. ಯಾಕಂದ್ರೆ ಇಲ್ಲಿಗೆ ಒಯ್ಯಬೇಕಾದ್ರೆ ಮೊದಲು ಅರ್ಧಕ್ಕೆ ಬರಬೇಕು, ಅರ್ಧಕ್ಕೆ ಬರಬೇಕಾದ್ರೆ ಗಿರ್ದಕ್ಕೆ ಬರಬೇಕು, ಅದು ಬರಬೇಕಾದ್ರೆ ಅದಕ್ಕಿಂತ ಹಿಂದಿರಬೇಕು, ಅದಕ್ಕಿಂತಲೂ ಹಿಂದೆ, ಹಿಂಗೆ ಅನಂತವಾಗಿ ಹೋಗ್ತದೆ. ಆದ್ದರಿಂದ ವಸ್ತು ಚಲಿಸೋದೇ ಇಲ್ಲ ಅಂದ್ರೆ ಎಷ್ಟು ಮಜಾ ಇರ್ತದೆ. ಇದು ಬುದ್ಧಿ, ಆದರೆ ಚಲಿಸೋದೀಗ ಹಿಂಗಿದ್ರೂ ಸಹಿತ ಬಹಳ ಕಷ್ಟದ. ಇನ್ನೊಂದು ಉದಾಹರಣೆ ಕೊಡ್ತಾನೆ. ಈಗ ಒಂದು ಅದು ಮಲ ಅದಲ್ಲ, ಮಲ ಮುಂದೆ ಇಲ್ಲದ ಮಲ. ಇದು ಯಾವುದು? ಆವಿ ಇಲ್ಲದ ಮಲ ಇಲ್ಲದ. ಮಧ್ಯದಲ್ಲಿ ಒಂದು 10 ಫೂಟ್ ಅದ ಅಂತ ಇಟ್ಕೊಳ್ಳಿ. ಈ ಮಲ ಸಾವಕಾಶ ಹೋಗ್ತದೆ. ಇದು ಆವಿ ಸಾವಕಾಶ ಹೋಗ್ತದೆ. ಮಲ ಎಷ್ಟೇ ಜೋರು ಹೊಡಿದ್ರೂ ಆವಿ ಮುಂದೆ ಹೋಗುದಿಲ್ಲ ಅಂತವ. ಯಾಕೆಂದ್ರೆ ಇಲ್ಲಿಗೆ ಬರೋದ್ರಾಗ ಅರ್ಧಕ್ಕೆ ಬರೋದ್ರಾಗ ಒಂದಿಟ್ಟು ಹೋಗೇ ಇರ್ತದೆ. ಅದು ಎಲ್ಲಿಂದ ಹೋಗ್ತದೆ ಅಲ್ಲಿಗೆ ಹೋಗೋದ್ರಾಗ ಮತ್ತೊಂದಿಟ್ಟು ಮುಂದೆ ಹೋಗಿರ್ತದೆ. ಎಷ್ಟೇ ಅದು ವೇಗವಾಗಿ ಹೋದ್ರೂ ಇದು ಹೋಗೋದ್ರಾಗ ಒಂದಿಟ್ಟು ಮುಂದೆ ಹೋಗಿರ್ತದೆ. ಆದ್ದರಿಂದ ಆವಿಯನ್ನು ದಾಟಿ ಮೊಲ ಮುಂದೆ ಹೋಗ್ಲಿಕ್ಕಾಗೋದಿಲ್ಲ. ಬುದ್ಧಿವಂತರು ಅದಕ್ಕೆ ನಮ್ಮ ಬುದ್ಧಿಯನ್ನು ಬಳಸಿಕೊಂಡು ನಾವು ಹಿಂಗೂ ಮಾಡಬಹುದು, ಹಿಂಗೂ ಮಾಡಬಹುದು.
ಆದರೆ ಅಕ್ಕ ಮಹಾದೇವಿ ಹೇಳೋದು ಹಾಗೂ ಇಲ್ಲ ಹೀಗೂ ಇಲ್ಲ, ಸರಳ. ಏನು ಅಂದ್ರೆ ತಿಳ್ಕೊಳ್ಳೋದಷ್ಟೆ. ತಿಳಿದೊಡೆ ಕೂಡುವಡೆ. ಮನವು ಮನದಲ್ಲಿ ಆರೈದು ಕೂಡುವಡೆ ಘನವ. ಏನನ್ನ ಕೂಡೋದು? ಘನವನ್ನ ಕೂಡುವಡೆ ಅವ ಮುಕ್ತ. ಒಟ್ಟು ಉದ್ದೇಶ ಏನು? ಮುಕ್ತನಾಗಬೇಕು ಅಂತ. ಏನನ್ನ ತಿಳ್ಕೊಳ್ಳೋದು? ಆರೈದು ಅಂದ್ರೆ ಚೆನ್ನಾಗಿ ನಮಗೆ ಸಂದೇಹ ಇರದಂಗೆ ಗಟ್ಟಿಯಾಗಿ ಅದನ್ನು ತಿಳ್ಕೊಳ್ಳೋದು. ಕೂಡುವಡೆ, ತಿಳಿದು ಏನು ಮಾಡೋದು ಅಂದ್ರೆ ಅದರ ಕೂಡೋದು, ಮಸ್ತಾಗಿ ಬೆರೆಯೋದು, ಅದರಾಗ ಒಂದಾಗಿ ನಿಲ್ಲೋದು, ಅದು ಮುಕ್ತಿ. ಮತ್ತು ಎಲ್ಲೆ ಅಂತ ಪ್ರಶ್ನೆ. ಆ ಪ್ರಶ್ನೆಗೆ ಒಂದು ಉತ್ತರ ಕೊಟ್ಟಾರ ಅವರ. ಘನದೊಳಗೆ, ಘನವನ್ನು ಅಲ್ಲಿ ಘನ ಅಂತದ. ಆ ಘನವನ್ನು ಆರೈದು ಕೂಡುವಡೆ. ಘನ ಅಂದ್ರೆ ಯಾವುದು? ಘನ ಅಂದ್ರೆ ಯಾವುದು? ಅವರು ಹೇಳ್ತಾರೆ 6 ಭೂತಗಳದಾವ, 6 ತತ್ವಗಳದಾವ. ಈ 6 ಭೂತಗಳಲ್ಲಿ ಅದು ತುಂಬ್ಯದ, 6 ತತ್ವಗಳಲ್ಲಿ ತುಂಬ್ಯದ. ಯಾವುದು ತುಂಬಿರ್ತದ ಅದು ಘನ. ಆ ಪೂರೈಸೋದಂದ್ರೆ ತುಂಬೋದು. ಯಾವುದು ತುಂಬ್ಯದ? ದ್ಯಾಟ್ ವಿಚ್ ಪರ್ಮಿಯೇಟ್ಸ್. ಅದು ಏನನ್ನ ತುಂಬ್ತದದು? 6 ತತ್ವಗಳನ್ನ, 6 ಭೂತಗಳನ್ನ. 6 ಭೂತಗಳಂದ್ರೆ ಇದೇನು ಮುಂದದಾವಲ್ಲ, ಇದೆಲ್ಲ ಜಗತ್ತ 5 ಭೂತಗಳಿಂದ ಅಧಿಕ 1 ಅದರಿಂದ ತುಂಬಿ ಇದು ಅದ ಜಗತ್ತದ. ಇವೇ 6 ಭೂತಗಳು. ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ, ಆತ್ಮ ಅಥವಾ ಪ್ರಕೃತಿ. ಇದು 6 ಭೂತಗಳು. ಒಂದು ಕಾರಣ ತತ್ವ ಇದು ಭೂತ. ಇನ್ನು 5 ಇವು ಹೊರಭೂತಗಳು. ಇನ್ನು ಸ್ವಲ್ಪ ಇದರ ಹಿಂದೆ ಹೋದರೆ ಸೂಕ್ಷ್ಮ ತತ್ವಗಳು. ಯಾವ ತತ್ವಗಳಿಂದ ಇವು ಕಾಣಬರ್ತಾವಲ್ಲ, ಇಂಥವುಗಳಿಗೆ ಸೂಕ್ಷ್ಮ ತತ್ವಗಳು. ಅವಕ್ಕೆ ತತ್ವ ಅಂತ ಕರೀತೇವೆ. ಅವು 5 ತತ್ವ, 6 ತತ್ವ. ಇವೊಂದು 6. ಈ 6 ಆ 6 ಭಿನ್ನಲ್ಲ. ಇವು ತೋರುವಂಥ ಭೂತಗಳು 6, ತೋರದಂಥ ಭೂತಗಳು 6. ಅಂದ್ರೆ ತತ್ವಗಳು 6. ಅವು ಶಕ್ತಿ ತತ್ವಗಳು. ಅವಕ್ಕೆ ಕಲಾ ಅಂತ ಕರೀತಾರೆ, ಶಕ್ತಿ ಅಂತ ಕರೀತಾರೆ. ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಆದಿಶಕ್ತಿ, ಪರಾಶಕ್ತಿ, ಚಿಚ್ಛಕ್ತಿ. ಇವು 6 ಶಕ್ತಿಗಳಿಗೆ ತತ್ವಗಳು, ಶಕ್ತಿ ತತ್ವಗಳು ಅಂತ ಕರೀತಾರೆ. ಇವು ಶಕ್ತಿಯ ತತ್ವಗಳು. ಇವುಗಳಲ್ಲಿರುವಂಥ ಕಳೆಗೆ ಅವಕ್ಕೆ ಶಿವತತ್ವಗಳು. ಅವು 5: ಆಚಾರ, ಗುರು, ಶಿವ, ಜಂಗಮ ಮತ್ತು ಪ್ರಸಾದ. ಆ ಬಳಿಕ ಮಹಾ. ಇಷ್ಟೇನದಾವಲ್ಲ ಇವು 6. ಈ 6ರಲ್ಲಿ ಯಾವುದು ತುಂಬ್ಯದ ಮತ್ತು ಜಗತ್ತಿನಲ್ಲಿ ಕಾಣಬರುವಂಥ 6 ಭೂತಗಳಲ್ಲಿ ಯಾವುದು ತುಂಬ್ಯದ, ಆ ವಸ್ತು ಘನ. ಅದು ಘನವಸ್ತು. ಇಟ್ ಈಸ್ ದ ಬ್ಯಾಕ್ಗ್ರೌಂಡ್ ರಿಯಾಲಿಟಿ. And whatever we see in this world is the appearance, just an appearance. This appearance has a background, an endless background, the real background, and it is the divine. ಇದು ಒಂದು ಹಿನ್ನೆಲೆ ಅದ, ಒಂದು ಅದ್ಭುತ ವಸ್ತು ಅದ, without which the world cannot live. ಯಾವುದು ಇಲ್ಲದೆ ಇದ್ರೆ ಜಗತ್ತಿರ್ಲಿಕ್ಕಾಗೋದಿಲ್ಲ. ಅಂಥದೊಂದು ದಿವ್ಯ ವಸ್ತು ಇದೆ. ಆ ವಸ್ತುವಿಗೆ ಘನ. ಘನ ಈ ಶಬ್ದದ ಅರ್ಥ ಇಂಡಿವಿಜಿಬಲ್.
ಅದನ್ನು ಎರಡು ಮಾಡಲಿಕ್ಕೆ ಬರೋದಿಲ್ಲ, ಅದನ್ನು ಅಲಗಾಡಿಸಲಿಕ್ಕೆ ಬರೋದಿಲ್ಲ, ಅದನ್ನು ಭೇದಿಸಲಿಕ್ಕೆ ಬರೋದಿಲ್ಲ, ಅದನ್ನು ಒಡಿಲಿಕ್ಕೆ ಬರೋದಿಲ್ಲ, ಏನೇನೂ ಮಾಡಲಿಕ್ಕೆ ಬರೋದಿಲ್ಲ. ಇಟ್ ಈಸ್ ಇಂಡಿವಿಜಿಬಲ್. ಈಗ ಶೂನ್ಯ ಅದ, ಯು ಕೆನಾಟ್ ಡಿವೈಡ್ ಇಟ್. ನೀವು ಬೇಕಾದ್ರೆ ಪ್ರಯತ್ನ ಮಾಡಿ ನೋಡ್ರಿ. 0 ಡಿವೈಡೆಡ್ ಬೈ 2 ಏನೂ ಇಲ್ಲ, ಉತ್ತರ ಇಲ್ಲದಕ್ಕೆ. ಆದರೆ 4 ಡಿವೈಡೆಡ್ ಬೈ 2 ಏನಾಗ್ತದೆ? 4 ಈಸ್ ಡಿವೈಡೆಡ್ ಇಂಟು 2 ಪ್ಲಸ್ 2 ಹಂಗಾಗ್ತದೆ. ಆದರೆ ಇಲ್ಲಾಗೋದಿಲ್ಲ. 0 ಡಿವೈಡೆಡ್ ಬೈ 2 ಈಸ್ ಶೂನ್ಯ. ಅದೇ ಆಶ್ಚರ್ಯ. ಯಾವುದನ್ನ ಭೇದಿಸಲಿಕ್ಕೆ ಬರೋದಿಲ್ಲ, ವಿಭಜಿಸಲಿಕ್ಕೆ ಬರೋದಿಲ್ಲ, ಅದು ಸತ್ಯ, ಅದು ಘನ, ಅದೇ ದೇವರು. ಅದು ದೇವರು. ಭೇದಿಸಲಿಕ್ಕೆ ಬರೋದಿಲ್ಲ, ವಿಭಜಿಸಲಿಕ್ಕೆ ಬರೋದಿಲ್ಲ. ಆದ ಬಳಿಕ ಯು ಕ್ಯಾನಾಟ್ ಮೇಜರ್ ಇಟ್. ಎನಿ ಆಬ್ಜೆಕ್ಟ್ which is subjected to, which can be measured, can be divided, can be affected, can be moved. But if the object is immeasurable, then you cannot divide it. ಯಾವ ವಸ್ತುವನ್ನು ನಾವು ಅಳತೆ ಮಾಡ್ತೇವೆ, ಅಳತೆಗೆ ನಿಲ್ಲುತ್ತದೆ, ಅಂಥ ವಸ್ತುವನ್ನು ನಾವು ವಿಭಜಿಸಬಲ್ಲಿವಿ, 2 ಮಾಡಬಲ್ಲಿವಿ, 4 ಮಾಡಬಲ್ಲಿವಿ, ದೊಡ್ಡದು ಮಾಡಬಲ್ಲಿವಿ, ಸಣ್ಣದು ಮಾಡಬಲ್ಲಿವಿ. ಯಾವ ವಸ್ತುವನ್ನು ವಿಭಜಿಸಲಿಕ್ಕಾಗೋದಿಲ್ಲ, ಆ ವಸ್ತುವನ್ನು ಹೆಚ್ಚು ಮಾಡಲಿಕ್ಕೂ ಆಗೋದಿಲ್ಲ, ಕಡಿಮೆ ಮಾಡಲಿಕ್ಕೂ ಆಗಲ್ಲ. ಅಂಥ ವಸ್ತುವೇ ದೇವರು. ನಾವು ಅದ ಅಂದ್ರೆ ಏನೂ ಆಗೋದಿಲ್ಲ. ಅದ ಅಂದ್ರೆ ಕೂಡಿಸೋದು. ಇಲ್ಲ ಅಂತ ಒಬ್ಬ ಯಾವ್ದಾರ ಹೇಳ್ದ, ಅದರಿಂದ ಏನೂ ಆಗೋದಿಲ್ಲ. ಅದು ಇಲ್ಲಂದ್ರೂ ಇಲ್ಲ, ಅದ ಅಂದ್ರೂ ಇಲ್ಲ. ಅದರಿಂದ ಏನೇನು ಯಾವುದೇ ಪರಿಣಾಮ, ಮನುಷ್ಯನ ಅಭಿಪ್ರಾಯದ ಮೇಲೆ ಸತ್ಯ ಇಲ್ಲ. ನಾವೇನಾದರೂ ದೊಡ್ಡ ದೊಡ್ಡ ಸಂಗತಿಗಳನ್ನು ಹೇಳಿದ ಮಾತ್ರಕ್ಕೆ ಇಡೀ ಜಗತ್ತೆಲ್ಲ ಕೂಡಿ ಒಂದು ನಿರ್ಣಯ ಮಾಡಿದರೆ ಜಗತ್ತು ನಮ್ಮ ಮಾತು ಕೇಳುವುದಿಲ್ಲ. ಸತ್ಯ ಸತ್ಯವೇ. ನಾವು ಸತ್ಯದ ಹಿಂದೆ ಹೋಗಬೇಕೇ ವಿನಃ ನಮ್ಮ ಅಭಿಪ್ರಾಯಕ್ಕೆ ತಕ್ಕಂಗೆ ಸತ್ಯ ನಮ್ಮ ಹಿಂದೆ ಬರೋದಿಲ್ಲ. If X is Y, X is Y. Even if millions and billions of people decide that it is not Y, X does not become non-Y. ಅದು ಅಸಾಧ್ಯವಾದ ಸಂಗತಿ. ಆದ್ದರಿಂದ ಮನುಷ್ಯ ಸಂಶೋಧಕನಾಗಬೇಕೇ ವಿನಃ ಅಭಿಪ್ರಾಯಗಳನ್ನು ಕಟ್ಟಿಕೊಂಡು ಅದರ ಬೆನ್ನತ್ತಿ ಹೋಗಬಾರದು. ಅದು ಸತ್ಯದ ಸಾಕ್ಷಾತ್ಕಾರದ ರೀತಿ. ಅದು ಏನದೆ ಅದನ್ನು ನಾವು ತಿಳಿದುಕೋಬೇಕಾಗ್ತದೆ. ಅದಕ್ಕೆ ಘನ ಅಂತ ಕರೀತಾರೆ ಅವರು. ಘನ ಅದು ಹೇಳಿಲ್ಲ, ಒಂದೇನೋ ಸಂಗತಿ ಹೇಳ್ತಾರೆ. ಯಾರೂ ಭೂಮಿ ಗೋಲದ ಅಂತ ತಿರುಗ್ತದ ಅಂತ ಹೇಳಿದ್ರಲ್ಲ, ಗ್ಯಾಲಿಲಿಯೋ. ಎಷ್ಟು ಚೆನ್ನಾಗಿ. ಗ್ಯಾಲಿಲಿಯೋ ಬಹಳ ದೊಡ್ಡ ಮನುಷ್ಯ. ಅವ ಹೇಳೋಕ್ಕಿಂತ ಮೊದಲು ನಮ್ಮ ದೇಶದಾಗ 1000 ವರ್ಷದ ಹಿಂದೆ ಹೇಳಿದ್ರು ತಿರುಗ್ತದ ಅಂತ. ಯಾರೂ ಕೇಳಿರಲಿಲ್ಲ. ನಮ್ದು ಹಂಗೆ ಅದ. ನಮ್ಮಲ್ಲಿ ಯಾರೇ ಹೇಳಿದ್ರೆ ಕೇಳಂಗಿಲ್ಲ. ಯಾರೇ ಹೊರಗಿನವರು ಸ್ವಲ್ಪ ತಿರುಗ್ತದ ಅಂದ್ರೆ ಹೌದು ಇದು ತಿರುಗ್ತದ ಅಂತ. ಹಂಗೆ ಗ್ಯಾಲಿಲಿಯೋ ಆತ ಇದೆಲ್ಲ ತಿರುಗ್ತದೆ ಅಂದ, ಸ್ಥಿರ ಇಲ್ಲ ಅಂದ. ಅವಾಗ ಎಲ್ಲರೂ ಇದ್ರಲ್ಲ, ಅವಾಗಿನ ಕಾಲದ ಧಾರ್ಮಿಕ ಮುಖಂಡರು, ನಮ್ಮ ಗ್ರಂಥದಲ್ಲಿ ಇದು ತಿರುಗೋದಿಲ್ಲ ಅಂತದೆ, ಇದು ಹೆಂಗೆ ತಿರುಗ್ತದ ಅಂತ ಹೇಳ್ತೀನಿ ನೀನು, ಇದು ಅಪಮಾನ ಇದು. ಅದಕ್ಕಾಗಿ ಏನು ಮಾಡಬೇಕು? ನಿನಗೆ ಶಿಕ್ಷೆ ಕೊಡಬೇಕು. ನೀನು ಒಪ್ಪಬೇಕು, ಇಲ್ಲದೇ ಇದ್ರೆ ಶಿಕ್ಷೆ ಕೊಡೋದು. ಏನು ಒಪ್ಕೋಬೇಕು? ತಿರುಗೋದಿಲ್ಲ ಅಂತ ಇದ್ರಾಗ ಸಹಿ ಮಾಡು ಅಂದ್ರು. ಆತ ವಿಚಾರ ಮಾಡಿದ, ಇಂಥವ್ರ ಎದುರಿಗೆ ಏನು ಮಾಡಿದರೆ ಏನು? ಸಹಿ ಮಾಡಿದ್ರು ಅಷ್ಟೇ, ಬಿಟ್ಟರು ಅಷ್ಟೇ. ಅದಕ್ಕೆ ಸಹಿ ಮಾಡಿದ. ಆ ಬಳಿಕ ಅವ್ರಿಗೆ ಬಹಳ ಸಂತೋಷ ಆಯಿತು. ಅವ ಸಹಿ ಮಾಡಿ ಹಿಂಗೆ ಹೊರಗೆ ಹೋಗುವಾಗ ಹೊಸ್ತಲ ದಾಟಾಗಿ ಹೇಳ್ದ, ಆದ್ರೆ ಏನ್ ಮಾಡ್ಲಿ, ಅದಿನ್ನ ತಿರ್ಗಾಕತ್ತದಲ್ಲ ಅಂತ.
ನಾವು ಸತ್ಯದ ಬೆನ್ನು ಹತ್ತಬೇಕೇ ವಿನಃ ನಮ್ಮ ಮತದ ಬೆನ್ನು ಸತ್ಯ ಹತ್ತೋದಿಲ್ಲ ಯಾವಾಗ. ನಾವು ಸತ್ಯವನ್ನು ಸಂಶೋಧನೆ ಮಾಡಬೇಕು. ವಿ ಹ್ಯಾವ್ ಟು ಗೋ ಇನ್ ಸರ್ಚ್ ಆಫ್ ದ ಟ್ರುತ್. ವಿ ಹ್ಯಾವ್ ಟು ಗೋ ಇನ್ ಸರ್ಚ್ ಆಫ್ ದ ಟ್ರುತ್. ಅದು ಬಹಳ ಮಹತ್ವದ್ದು. ಅದೇ ಅಧ್ಯಾತ್ಮ, ಅದೇ ಸಂಶೋಧನೆ. ಅದು ಜೀವನವನ್ನು ಸಮೃದ್ಧಗೊಳಿಸ್ತದೆ. ನಮ್ಮ ಕಾಲ್ಪನಿಕ ಭಾವನೆಗಳು ನಮ್ಮನ್ನು ಸಮೃದ್ಧ ಮಾಡೋದಲ್ಲ, ಸತ್ಯ ನಮ್ಮನ್ನು ಸಮೃದ್ಧ ಮಾಡ್ತಾ ಹೋಗ್ತದೆ. ಅದಕ್ಕೆ ಅಕ್ಕ ಮಹಾದೇವಿ ಹೇಳ್ತಾರೆ, ಸತ್ಯ ಯಾವುದು? ಇದೇನು ಕಾಣಿಸ್ತದಲ್ಲ, ಇದು ತೋರಿಕೆ, ಅಪಿಯರೆನ್ಸ್. ಇದು ಪಂಚಭೂತಗಳು, ಪಂಚತತ್ವಗಳು, ಇವುಗಳ ಮಧ್ಯ ಏನು ತುಂಬಿಕೊಂಡದೆ ಅದು. ಇದು ಸ್ವಲ್ಪ ಸರಿದು ಹೋಗ್ತದೆ, ಆದರೆ ಅದು ಸರಿಯೋದಿಲ್ಲ. ಅದು ಆಧಾರವಾಗಿ ಹಾಗ ಇರ್ತದೆ. ಮೇಘಗಳ ಮರೆಯಾಗಿ ಹೋಗ್ತವ, ಆಕಾಶ ಹೋಗೋದಿಲ್ಲ. ಎಲ್ಲೋ ಮರೆಯಾಗಿ ಹೋಗ್ತದೆ, ಸತ್ಯ ಮರೆಯಾಗಿ ಹೋಗೋದಿಲ್ಲ. ಸತ್ಯವನ್ನು ಸ್ಥಾಪಿಸೋದಲ್ಲ, ಸತ್ಯವನ್ನು ಸಂಶೋಧಿಸೋದು, ತಿಳಿದುಕೊಳ್ಳೋದು. ಅದು ಸತ್ಯ, ಪರಮ ಸತ್ಯ. ಅಂಥ ಪರಮ ಸತ್ಯಕ್ಕೆ ಮಹಾದೇವಿಯವರು ಏನು ಕೊಟ್ಟರು ಹೆಸರು? ಘನ. ಅದು ಘನ ಅದ. ಆ ಘನವಸ್ತು ಎಲ್ಲದ? ಭೂಮಿಯಾಗದ, ನೀರಾಗದ, ಬೆಂಕಿಯಾಗದ, ಗಾಳಿಯೊಳಗದ, ಆಕಾಶದಾಗದ. ಅಷ್ಟೇ ಅಲ್ಲ, ಮತ್ತೆ ಯಾವರೇ ಸೂಕ್ಷ್ಮ ತತ್ವಗಳು ಅದಾವಂತ ಅನಿಸಿದರೆ ನಿಮಗೆ ಅದರಾಗೂ ಅದು ಎಲ್ಲದರಗದ ತುಂಬಿ 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 ನಿಂತದ. ಅಂಥ ಸತ್ಯ ಪೂರೈಸಿ ಇರ್ಪ ತುಂಬಿ ನಿಂತಿರುವಂಥ ಅಂಥ ಸತ್ಯವನ್ನ ಏನು ಮಾಡಬೇಕು? ಮನವು ಆರೈದು ಕೂಡುವಡೆ ಅದನ್ನು ಆರೈದು ಸರಿಯಾಗಿ ತಿಳ್ಕೊಂಡು ಅದರಲ್ಲಿ ಬೆರೆತು ಹೋಯಿತು ಅಂದರೆ ಅವಾಗ ಮನುಷ್ಯ ಮುಕ್ತನಾಗ್ತಾನ. ಇದು ಷಟ್ಸ್ಥಲ. ಒಂದೇ ಮಾತಿನಾಗ ಷಟ್ಸ್ಥಲ ಮುಗೀತು. ಇದರಲ್ಲಿ 6ರಲ್ಲಿ ಯಾವುದು ತುಂಬ್ಯದ ಅದನ್ನು ತಿಳ್ಕೋ, ಇದ ಷಟ್ಸ್ಥಲ. ಈಗದ ನಿಮ್ಮಲ್ಲಿ ಅದ. ನಿಮ್ಮ ಕಣ್ಣ, ಕಿವಿ, ಮೂಗು, ನಾಲಿಗೆ, ಎಲ್ಲ ಮನಸ್ಸು, ಇವ 6 ಅಲ್ಲವೇ? ಇಲ್ಲೇ ಮಣ್ಣಿನ ಔಷಧ, ನೀರಿನ ಔಷಧ, ಗಾಳಿ ಔಷಧ, ಎಲ್ಲದರ ಔಷಧ, ಇವ 6. ಈ 6ರೊಳಗೆ ಏನು ತುಂಬ್ಯದ? ಒಂದು ಸತ್ಯ, ಆತ್ಮ ಅಂತ ತುಂಬ್ಯದ. ಆ ಆತ್ಮವೇ ಸತ್ಯ. ಇದು ಏನದ? ಇದು ಬದಲಾಗ್ತದೆ. ಇದಕ್ಕೆ ಅನಿತ್ಯ ಅಂತಾರೆ, ಅದಕ್ಕೆ ನಿತ್ಯ ಅಂತ ಕರೀತಾರೆ. ಅನಿತ್ಯದ ಮಧ್ಯದಲ್ಲಿ ನಿತ್ಯ ನಿಂತಿರ್ತದೆ. ಇಂಥ ನಿತ್ಯ ವಸ್ತುವನ್ನು ಅನುಭವಿಸೋದು. ಆಗ ಮನುಷ್ಯ ಮುಕ್ತನಾಗ್ತಾನ. ಇದರ ಪ್ರಭಾವದಿಂದ, 6ರ ಪ್ರಭಾವಕ್ಕೆ ಒಳಗಾಗೋದಿಲ್ಲ. ಆತ ಮುಕ್ತನಾಗಿ ಬಿಡ್ತಾನೆ. ಇದಕ್ಕೆ ಷಟ್ಸ್ಥಲ ಅಂತ ಹೇಳ್ತಾರೆ. ಇದು ಅಕ್ಕ ಮಹಾದೇವಿಯವರ ಷಟ್ಸ್ಥಲ. ಇದರಾಗಿ ಏರೋದಿಲ್ಲ, ಇಳಿಯಂಗಿಲ್ಲ. ಏರೋದಿಲ್ಲ, ಇಳಂಗಿಲ್ಲ. ಯಾವ ಸ್ಥಳಕ್ಕೂ ಹಾದೇವಿ ಬಿಟ್ಟೇವಿ ಅಂತ ಏನಿಲ್ಲ. 6ರೊಳಗೆ ಇರೋ ವಸ್ತುವನ್ನು ನಾನು ಅರಿತುಕೊಂಡ್ರೆ ನಾ ಮುಕ್ತ ಆಗ್ತೇನೆ ಅಷ್ಟೆ. ಇದಕ್ಕೆ ಅರಿವಿನ ಮಾರ್ಗ ಅಂತ ಕರೆಯೋದು. ಬಹಳ ಸುಂದರ, ಸರಳ, ಎಷ್ಟು ಚಂದದ. ಎಲ್ಲರಲ್ಲಿ ಇರೋದನ್ನು ಅರಿಯೋದು ಅದೇ ಷಟ್ ಸ್ಥಳ. ಅವು ಷಟ್ಗಳಲ್ಲಿ ಸ್ಥಳವಾಗಿ ನಿಂತಿರ್ತದೆ. 6ರಲ್ಲಿ ಸ್ಥಳವಾಗಿ ಯಾವುದು ನಿಂತದ? ಸ್ಥಿರವಾಗಿ, ಶಾಶ್ವತವಾಗಿ, ನಿತ್ಯವಾಗಿ, ಪೂರ್ಣವಾಗಿ ಯಾವುದು ನಿಂತದ ಅದನ್ನು ಅರಿತುಕೊಳ್ಳುವುದಕ್ಕೆ ಷಟ್ಸ್ಥಲ ಸಾಧನೆ ಅಂತ ಕರಿತೇವೆ. ಇಲ್ಲಿಗೆ ಸ್ವಲ್ಪ ದಿವಸ ತಾವೆಲ್ಲ ನೋಡಿದ್ರಲ್ಲ, ಇಂಥ ಷಟ್ಸ್ಥಲದ ಇನ್ನೊಂದು ಮುಖವನ್ನು ನಾವಿಂದ ನೋಡಿದ್ದೇವೆ. ಇಲ್ಲಿಗೆ ಈಗ ಗುರುಗಳಿಬ್ಬರು ನಿನ್ನೆವರೆಗೆ ಬಹಳ ಕಡಿಮೆ ಮಾತಾಡ್ಯಾರ, ಇಂದು ಹೆಚ್ಚು ಮಾತಾಡ್ತಾರೆ. ನಾಳೆ ಕೊನೆ ದಿವಸ ಇರೋದರಿಂದ
ನಮ್ದೇನು ಹಿಂಗೆ ನಡೆದಿರ್ತದ. ನೀವು ಷಟ್ಸ್ಥಲ ವರ್ಷಗಟ್ಟಲೆ ಬಂದರೂ ಷಟ್ಸ್ಥಲ ನಡೀತಾನೆ ಇರ್ತದೆ. ಅದಕ್ಕೆ ನಾಳೆ ಮುಗಿತದೆ. ಇಂದು ಸಣ್ಣ ಪುಟ್ಟ ಪ್ರಶ್ನೆಗಳನ್ನು ತಾವು ಕೇಳಬಹುದು. ಹಾ ಹೇಳಿ. ನಿದ್ದೆಯಲ್ಲಿ ಮನಸ್ಸಿನ ಸ್ಥಿತಿಯಲ್ಲಿ ಹಾಗೂ ಸ್ವಸ್ಥದಿಂದ ಮತ್ತು ನಿದ್ದೆಯಿಂದ ನಾವು ಜಾಗೃತಾವಸ್ಥೆ ಬರಬೇಕಾದ್ರೆ ಅಲ್ಲಿವರೆಗೆ ಮನಸ್ಸು ಎಲ್ಲಿರುತ್ತೆ? ಬಹಳ ಸುಲಭ ಪ್ರಶ್ನೆ. ಮಲಗಿರ್ತದಷ್ಟೆ. ಮನಸ್ಸಿಗೆ ಒಂದಷ್ಟು ವಿಶ್ರಾಂತಿ ಬೇಕಾಗ್ತದೆ. ಮನಸ್ಸಿನ ಒಂದು ಭಾಗ ಮಲ್ಕೋತದೆ, ಅಂದ್ರೆ ಕೆಲಸ ಕಡಿಮೆ ಮಾಡ್ತದೆ, ಬಿಟ್ಟು ಬಿಡ್ತದೆ. ಇನ್ನೊಂದು ಭಾಗ ಶರೀರವನ್ನ ಅದನ್ನ ಕ್ರಿಯಾಶೀಲಗೊಳಿಸುವುದು ಸುಮ್ಮನೆ ಇರ್ತದೆ. ಅದು ನಿದ್ರೆ. ಹೇಳಿ. ಬಹಳ ಚೆನ್ನಾಗಿ ಹೇಳಿದರು ಅವರು. ಅವರೇ ಹೇಳ್ತಾರೆ, ಅಕ್ಕ ಮಹಾದೇವಿ ನೋಡಲು ಹೆಣ್ಣು, ಭಾವಿಸಲು ನಾನು ಗಂಡು ರೂಪು ಅಂತ ಹೇಳಿದ್ರು. ಅವ್ರು ಹೇಳ್ಕೊಂಡಾರಲ್ಲೇ. ಆ ಮಾತು ಒಪ್ಕೋಬಹುದು ಅಥವಾ ಇಲ್ಲದೆ ಇದ್ರೆ, ನಾವು ಯಾವಾಗಲೂ ಅವ ಅಂತರ ಇರಲಿ ಅವಳು ಅಂತರ ಇರಲಿ, ಅದು ಮಹತ್ವದ್ದಲ್ಲ. ನಮಗಲ್ಲಿ ಸರ್ವನಾಮ ಬಳಸಬೇಕಾಗ್ತದೆ. ನಮ್ಮ ಭಾಷೆ ಹಂಗಿರ್ತದೆ. ಈಗ ಮರಾಠಿಯಲ್ಲಿ ಹೋದ್ರೆ ಒಂಥರ ಮಾತಾಡ್ತಾರೆ. ಎಲ್ಲದಕ್ಕೂ ಅವಳು ಅವನು ಅವಳು ಅವನು ಶುರು ಮಾಡ್ತಾರೆ. ಹಂಗೆ ನಮ್ಮ ಭಾಷೆಯಲ್ಲಿ ಬಳಸೋ ವಿಧಾನ ಅದು. ಅವನು ಅವನು ಅಂತ ಬಳಸ್ಯಾರ. ಅವಳು ಅಂತ ನಾವು ಹಾಕ್ಕೋಬಹುದು, ಏನು ದೊಡ್ಡದಲ್ಲ. ಅವಳು ಅಂತ ಹಾಕ್ಕೋಬಹುದು. ಶೂನ್ಯ. ಎಲ್ಲಿ ಹೋಗುದಿಲ್ಲ, ಇರುವುದೇ ಇಲ್ಲ. ಏನದ ಅದ ಹೋಗೋದು ಹೋಗಿರ್ತದ ಅಷ್ಟೇ. ಇದ್ರಾಗ ಎಲ್ಲಿ ಹೋಗೋದಿಲ್ಲ, ಹೋಗೇ ಬಿಡ್ತದೆ ಅಷ್ಟೇ, ಅಡಗ್ತದೆ ಅಷ್ಟೇ. ನಾವೇನ್ ತಿಳ್ಕೊಂಡೇವಿ, ನಾವು ಅದೇವಿ, ಎಲ್ಲೆಲ್ಲೋ ಹೋಗ್ತೇವಿ ಅಂತ. ಎಲ್ಲಿಲ್ಲ, ಇದ್ದಲ್ಲಿ. ಈಗ ದೀಪ ಆರ್ತಂದ್ರೆ ಎಲ್ಲಿ ಹೋಗ್ತದೆ? ಎಲ್ಲಿ ಹೋಗೋದಿಲ್ಲ. ದೀಪ ದೊಡ್ಡದಾಯಿತು ಅಂತಾರೆ ಅಷ್ಟೇ. ಹಂಗ ಶರೀರದ ಭಾಗಗಳು ವಿಶ್ವದಲ್ಲಿ ಮರೆಯಾಗಿ ಹೋಗ್ತಾವ. ಮ್ಯಾಟರ್ ಅಂತ ಒಂದಿದೆ. ಇಟ್ ಈಸ್ ದ ಪ್ರೈಮಾರ್ಡಿಯಲ್ ಕಾಸ್ ಆಫ್ ದ ವರ್ಲ್ಡ್. ಇದೆಲ್ಲ ಜಗತ್ತು ಅಡಿಗೆ ಒಂದು ರೀತಿ ಒಂದು ವಸ್ತುವಿನಲ್ಲಿ ಬೆರೆತು ನಿಲ್ತದೆ. ಅದಕ್ಕೆ ನಾವು ಶಕ್ತಿ ಅಂತ ಕರೆಯೋದು ಅಥವಾ ಮ್ಯಾಟರ್ ಅಂತ ಕರೀತೇವೆ. ಇದು ಈ ಆಕಾರಗಳು ಯಾವ ಇರೋದಿಲ್ಲ, ಎಲ್ಲ ಮರೆಯಾಗಿ ಹೋಗಿರ್ತದೆ. ಆತ್ಮ ಇದು ಅನಂತವಾಗಿರ್ತದೆ ಅಷ್ಟೇ. ಹೌದ್ರಿ. ಅಮನಸ್ಕ ಅಂದ್ರೆ ಏನು ಅಂತೀರ? ಅಮನಸ್ಕ ಅಂದ್ರೆ ಮನಸ್ಸು ಇಲ್ಲದಂಗಿರೋದು. ಅಮನಃ ಅಂತ ಮನಸ್ಸು ಇಲ್ಲದಂಗಿರೋದು. ಮನಸ್ಸು ಅದ ಯಾವಾಗಂತೀವಿ? ಏನಾದರೂ ಭಾವನೆಗಳು ಏಳ್ತಿದ್ರೆ, ಭಾವನೆಯ ತೆರಿ ಏಳ್ತಿದ್ರೆ, ವಿಚಾರಗಳ ತೆರಿ ಏಳ್ತಿದ್ರೆ, ಸಂಕಲ್ಪಗಳು ಅದರಲ್ಲಿ ಏಳ್ತಿದ್ರೆ ಅದಕ್ಕೆ ಮನಸ್ಸು ಅಂತೀವಿ. ಅವು ಅಡಗದು ಅಂದ್ರೆ ಅಮನಸ್ಕ. ಪುನರ್ಜನ್ಮ ಯಾಕೆ ತಲೆ ಕೆಡಿಸೋದು? ಅದರ ಬಗ್ಗೆ ಇದೊಂದು ಜನ್ಮ ಸಾಕಲ್ಲ, ಮಸ್ತಾಗಿ ಇದ್ರು ಇರ್ಲಿ, ಇದ್ರೆ ಇರ್ಲಿ, ಬಡದಾಡದೆ ಅದಕ್ಕಾಗಿ ದೇವರು ನಮಗೇನ್ ಮಾಡ್ಯಾನಂದ್ರೆ ಚಂದಾಗಿ ಬದುಕು. ಇದ್ರೆ ಮತ್ತೇನ್ರ ಮಾಡೋಣ, ಚೆನ್ನಾಗಿ ಬದುಕಿ ಜಗತ್ತಿನಾಗ. ಮುಂದಿನ ಜನ್ಮ ಬಂದ್ರೆ ಮತ್ತೆ ಚೆನ್ನಾಗಿ ಬದುಕೋದದ, ಇಲ್ಲಂದ್ರೆ ಹೋಗಿ ಬಿಡೋದದ. ಯಾಕೆ ಅದರ ಬಗ್ಗೆ? ಮತ್ತು ಇನ್ನೊಂದು ತಾವು ಗಮನಿಸಬೇಕು, ದೇವ್ರು ಏನ್ ಮಾಡ್ಯಾನ? ಚಲೋ ಮಾಡ್ಯಾನ. ಮುಂದಿಂದು ಗೊತ್ತಾಗಬಾರ್ದು, ಹಿಂದಿಂದು ಗೊತ್ತಾಗಬಾರ್ದು. ಇಲ್ದಿದ್ರೆ ತಲೆ ಕೆಟ್ಟ ಹೋಗ್ತದೆ. ಈಗ ಒಂದು 10-20 ಜನ್ಮದ್ದೆಲ್ಲ ನೆನಪಾಯ್ತು ಅಂದ್ರೆ ಹುಚ್ಚ ಹಿಡಿತದ.
ಒಮ್ಮೆ ಸ್ತ್ರೀ ಆಗಿರ್ತಾನೆ, ಒಮ್ಮೆ ಪುರುಷ ಆಗಿರ್ತಾನೆ, ಒಮ್ಮೆ ಯಾವುದೇ ಪ್ರಾಣಿ ಆಗಿರ್ತಾನೆ, ಎಲ್ಲ ಒಮ್ಮೆಲೆ ನೆನಪು ಆದ್ರೆ ಗತಿ. ಅದಕ್ಕೆ ಎಷ್ಟು ತಿಳ್ಕೊಳ್ಳೋ ಪ್ರಯತ್ನ ಮಾಡೋದು, ಬಹಳ ತಲೆ ಕೆಡಿಸ್ಕೋಬಾರದು. ಸುಮ್ಮನೆ ಆರಾಮಿರೋದು, ಅದೇ ಶೂನ್ಯ. ಇದನ್ನ ಈ ಆರಾರ್ ಅದಾವಲ್ಲ, ಇದರ ಬಗ್ಗೆ ತಿಳ್ಕೊಂಡ್ರೂ ಮುಗಿಯಂಗಿಲ್ಲ, ಸಂದೇಹ ಹೋಗಂಗಿಲ್ಲ. ಆ ಘನ ಅದಲ್ಲ, ಅದನ್ನು ಆರಾಮಾಗಿ ತಿಳ್ಕೊಂಡು ಇರಬೇಕಂತ ಅವ್ರದ್ದು ಅಕ್ಕ ಮಹಾದೇವರು. ಅದಕ್ಕೆ ತಿಳ್ಕೋಬಾರ್ದಂತಲ್ಲ, ಪ್ರಯತ್ನ ಮಾಡೋದು, ಹಾಗದಿದ್ರೆ ಬಿಟ್ಟು ಬಿಡೋದು ಅಷ್ಟೇ. ಸರಳ ಜೀವನ ಇರು. ಮೂಢನಂಬಿಕೆ, ದಂಭಾಚಾರ, ಜ್ಯೋತಿಷ್ಯ, ಯಜ್ಞಯಾಗಗಳನ್ನು ಖಂಡಿಸಿದ್ದಾರೆ. ಅವರು ಸಾಮಾನ್ಯ ಜನರು ತತ್ವದ ಕಡೆಗೆ ಲಕ್ಷ್ಯ ಹಾಕಿದ್ರೆ ಹೋಮ, ಹವನ, ಶತ್ರು ಸಂಹಾರ ಯಾಗ, ಕಿರುದ್ರ ಯಾಗ, ಚಂಡಿ ಯಾಗ ಇಂಥವನ್ನ ಮಾಡ್ಕೊಂತ ಹೊಂಟಾರೆ. ಜ್ಯೋತಿಷಿಗಳ ಮಾತಿದೆ. ರಾಜಕಾರಣಿಗಳಂತೂ ಜ್ಯೋತಿಷಿಗಳ ದಾಸರಾಗಿ ಇವನ್ನು ಬೆಳೆಸುವಂತ ಹೊಂಟಾರೆ. ಈ ನಿಜವಾಗಿ ಈ ಜ್ಯೋತಿಷ್ಯರಿಂದ, ಈ ಹೋಮ, ಹವನ, ಯಜ್ಞದಿಂದ ಏನಾದರೂ ಪ್ರಯೋಜನ ಉಂಟೆ? ಅಲ್ಲ, ಅವ್ರು ಮಾಡ್ತಾರೆ, ನಾವ್ಯಾಕೆ ಅದ್ರ ಬಗ್ಗೆ ಮಾಡೋರು ಮಾಡ್ತಾರೆ, ಹೋಗೋರು ಹೋಗ್ತಾರೆ. ಇಷ್ಟೆಲ್ಲ ಯಾಕೆ? ಯಾವ್ಯಾವ ದೇಶದಾಗ ಏನೇನು ಮಾಡ್ತಾರ ಅವೆಲ್ಲ ಸರಿಯೋ ತಪ್ಪೋ ಅವು ಇವು. ನಾವೊಂದು ಚೆನ್ನಾಗಿ ನಮ್ಮ ದಾರ್ಯಾಗ ಆರಾಮಾಗಿ ಇರೋದದ. ಇಲ್ಲದಿದ್ರೆ ಸಮಸ್ಯೆಗಳನ್ನ, ಜಗತ್ತಿನ ಸಮಸ್ಯೆ ಎಲ್ಲ ತಲೆಗೆ ಹಾಕೊಂಡು ನಿದ್ರಿ ಬರ್ದಂಗ ಹಿಂಗೆ ಇರೋದರ ಏನ್ ಅರ್ಥದ? ಒಬ್ಬೇನೋ ಮಲ್ಕೊಂಡಿದ್ದ, ಸುಮ್ಮನೆ ಒಂದು ಸಣ್ಣ ಘಟನಾ ಇದು. ಮಲ್ಕೊಂಡಿದ್ದ, ರಾತ್ರಿ ಕಾಲ, ಬಹಳ ದೊಡ್ಡ ಮನುಷ್ಯ. ಅವಾಗ ನಿದ್ದೆ ಹತ್ತಲಿಲ್ಲ. ದಿವಸ ಬಹಳ ಜಗತ್ತಿನ ಬಗ್ಗೆ ವಿಚಾರ ಮಾಡವ. ಇದು ಜಗತ್ತಿನಾಗ ಬಡತನ ಅದಲ್ಲ, ರೋಗದಲ್ಲ, ಎಷ್ಟು ಜನ ಅದಾರ, ಕುಡಿತಾರ, ತಿಂತಾರ, ಎಲ್ಲ ಜೀವನ ಹಾಳು ಮಾಡ್ಕೊಂಡಾರ ಅಂತ ಚಿಂತೆ ಮಾಡ್ಕೋತ ಮಕ್ಕೊಂಡಿದ್ದ. ಅದು ನಿದ್ದೆ ಹತ್ತಲಿಲ್ಲ. ಅವಾಗ ದೇವರು ಬಂದ. ಯಾಕೋ ಮಲ್ಕೋ ಅಂದ. ಏನು ಮಲ್ಕೊಳ್ಳಿ ಹೇಳು ಅಂದ ದೇವರು. ಇವ ಇಷ್ಟೆಲ್ಲ ಜಗತ್ನ್ಯಾಗ ಅಲ್ಲಿ ತಪ್ಪು, ಇಲ್ಲಿ ತಪ್ಪು, ಎಲ್ಲ ದೋಷ ದೋಷ, ಈ ಜಗತ್ತೆಲ್ಲ ಹಿಂಗಾಗಿ ಬಿಟ್ಟದ. ಎಷ್ಟು ರೋಗ, ಎಷ್ಟು ಬಡತನ, ಏನೆಲ್ಲ ತಾಪ, ಇದೆಲ್ಲದರ ಚಿಂತೆ ಆಗ್ಯದ ನನಗ. ಭಗವಂತ ಅಂದ, ನನಗೆ ಚಿಂತೆ ಏನಂದ್ರೆ ನೀ ಚಿಂತೆ ಮಾಡ್ತೇತ, ನನಗೆ ಚಿಂತೆ. ತಣ್ಣಗೆ ಮಲ್ಕೋ. ಜಗತ್ತ ನೀ ಮಾಡಿದ್ದಲ್ಲ, ನಾ ಮಾಡಿದ್ದ. ನನಗೆ ಸಾಮರ್ಥ್ಯ ಅದ, ಸುಮ್ಮನೆ ನಿಶ್ಚಿಂತದೀನಿ. ನೀ ಯಾಕೆ ತಲೆ ಕೆಡಿಸ್ಕೊಳ್ತಿದ್ದೆ? ನಿನಗೇನು ಸಾಮರ್ಥ್ಯ ಅದ? ನಿನ್ನ ಕಾಲ, ಕೈಯ, ಕಣ್ಣ, ಮುಖ ಚೆನ್ನಾಗಿ ಇಟ್ಕೋ. ಇಷ್ಟು ಮಾಡದೆ ಅಂದ್ರೆ ನನಗೆಷ್ಟು ಆರಾಮ ಆಗ್ತದೆ. ಆರಾಮಾಗಿ ಮಲ್ಕೋ, ಆರಾಮಾಗಿ ಬದುಕು. ಫಿಲಾಸಫಿ ಅಂದ್ರೆ ಸುಮ್ಮನೆ ಸಮಸ್ಯೆ ತಗೊಳ್ಳೋದು, ಬಿಡಿಸೋದು, ಎಷ್ಟಾಗ್ತದೆ ಅಷ್ಟು ಬಿಡಿಸೋದು, ಬಿಟ್ಬಿಡೋದು. ಜಗತ್ತಂದ್ರೆ ಎಲ್ಲ ಮೂಲೆ ಮೂಲೆ ಎಲ್ಲಾ ಸಮಸ್ಯೆಗಳನ್ನು ತಲೆಯೊಳಗೆ ಹಾಕೊಂಡ್ಬಿಟ್ರೆ ಮೈಂಡ್ ಬಿಕಮ್ಸ್ ಎ ಡಸ್ಟ್ಬಿನ್. ಮತ್ತೆ ಅದರ ಅರ್ಥ ಹಾಕೋಬೇಡ್ರಿ ಅಂತಲ್ಲ, ಹಾಕೊಳ್ಳೋರು ಹಾಕೋರ್ರಿ, ಬಿಡೋರು ಬಿಡ್ರಿ. ನಮ್ಮನೆ ತಕರಾರು ಅಂತ ಏನಿಲ್ಲ. ಯಾರು ಏನು ಬೇಕಾದ ನಾವು ತಲೆಲೇ ನಡೀತೇವೆ, ನಡೀರಿ. ಇಲ್ಲ ನಾವು ಕುಡದೇ ಬದುಕ್ತೇವೆ, ಕುಡೀರಿ. ಯಾಕೆಂದ್ರೆ ಎಲ್ಲರೂ ಸ್ವತಂತ್ರರು, ಸ್ವಚ್ಛಂದರು, ಬುದ್ಧಿವಂತರು. ನಾವಷ್ಟೇ ಬುದ್ಧಿವಂತರಲ್ಲ, ಅವರು ನೀವು ಬುದ್ಧಿವಂತರೇ, ನಾವು ಬುದ್ಧಿವಂತರೇ. ನಮ್ಮ ಜೀವನ ನಾವು ಚೆನ್ನಾಗಿ ಕಟ್ಕೊಳ್ಳೋದದ. ಒಂದು ದೀಪ ಉರಿತಿತ್ತು ಒಂದು ಕಡೆ, ಒಂದು 4 ದೀಪಗಳು ಹೀಗೆಲ್ಲ ಕೂಡ್ಕೊಂಡು ಮೀಟಿಂಗ್ ಕರೆದದ್ದು. ಅದರಾಗ ಒಂದು ದೀಪ ಆರ್ತ್. ಅವಾಗೆಲ್ಲ ಕೂಡ್ಕೊಂಡು ಬಹಳ ಕಣ್ಣೀರ ಸುರಿಸಿದು, ದೀಪ ಆರ್ತಲ್ಲ, ದೀಪ ಆರ್ತಲ್ಲ, ದೀಪ ಆರ್ತಲ್ಲ ಅಂತ. ಅವಾಗ ಯಾವ ಕಣ್ಣೀರು ಸುರಿಸ್ತದ್ದು ನೋಡಿ ಅವು ಆರ್ದು. ಎಲ್ಲ ಆರುವೆ. ಅದಕ್ಕೆ ನಾವು ಉರಿಯೋದು, ನಮಗೆ ಸಾಧ್ಯ ಇದ್ದಷ್ಟು ಉರ್ಕೋತಿರೋದು. ಹಾಗೆ ಮಾಡಿದರೆ ಮನುಷ್ಯ ಆರಾಮಿರ್ತಾನೆ. ಬೇಕಾದ್ರೆ ನೀವು ವಿಚಾರ ಮಾಡ್ರಿ, ಎಲ್ಲ ಸಮಸ್ಯೆಗಳ ಒಂದು ಲಿಸ್ಟ್ ತಯಾರು ಮಾಡಿಕೊಂಡು ಎಲ್ಲೆಲ್ಲಿ ಏನೇನು ದೋಷ ಆಗ್ಯಾವ ಎಲ್ಲ ಇಟ್ಟುಕೊಂಡು ಕಿಶದಾಗ ಇಟ್ಟುಕೊಂಡು ಮಕೋರಿ.
ಇನ್ಯಾವಾಗ ಷಟ್ಸ್ಥಲ, ಇನ್ಯಾವಾಗ ಮುಕ್ತ ಸ್ಥಳ, ಶೂನ್ಯ, ಎಲ್ಲಿ ಸರ್? ಸರಿ. ಈಗ ಪೂಜೆಯಲ್ಲಿ ತನ್ಮಯನಾಗಬೇಕಲ್ಲ, ಯಾವ ರೀತಿ ಅಂತ ಅವ್ರ ಪ್ರಶ್ನೆ. ಆ ಪೂಜೆದೊಳಗೆ ಅವು ತನ್ಮಯಗೊಳಿಸುವಂಥವು ಎಲ್ಲ ಅಂಶಗಳು ಇವೆ. ಮೊನ್ನೆ ನೋಡಿದೆವಲ್ಲ, ಪೂಜಾ 6 ಸ್ಥಳಗಳಲ್ಲಿ ಹೆಂಗೆ ಮಾಡಬೇಕು ಅಂತ. ಆ ರೀತಿ ಮಾಡ್ಕೋತ ಹೋಗೋದು, ನಿಧಾನವಾಗಿ ಮಾಡ್ಕೋತ ಹೋಗೋದು. ಕ್ರಿಯೆ ಮೊದಲನೇದ್ದು, ಎರಡನೇದ್ದು ಭಾವ, ಮೂರನೇದ್ದು ಜ್ಞಾನ, ಅದೇ ಅನುಭವ. ಕ್ರಿಯೆಗಳಲ್ಲಿ, ಪವಿತ್ರ ಕಾರ್ಯಗಳಲ್ಲಿ, ಅಂದ್ರೆ ಪೂಜೆಯೊಳಗೆ ಏನು ಕ್ರಿಯಾ ಅಂಶದ, ಆ ಕ್ರಿಯೆಗಳಲ್ಲಿ ತನ್ಮಯನಾಗೋದು ಮೊದಲು, ಕಾರ್ಯ ತನ್ಮಯತ. ಆ ಬಳಿಕ ಅದೇನು ಲಿಂಗ, ನಾನದೇನಿ, ಇವುಗಳ ಸಾಮಾನ್ಯ ಭಾವ, ಇದು ಪವಿತ್ರ, ನನ್ನ ಮನಸ್ಸು ಪವಿತ್ರ, ಇದು ಪವಿತ್ರ. ಈ ಭಾವ ಮನಸ್ಸಿನಲ್ಲಿ ತುಂಬಬೇಕು. ಮೊದಲನೇದ್ದು ಪವಿತ್ರ ಕಾರ್ಯ, ಅದರಾಗ ತನ್ಮಯತ. ಎರಡನೇದ್ದು ಭಾವದಲ್ಲಿ ತನ್ಮಯತ. ಆ ಬಳಿಕ ಮೂರನೇದ್ದು ಸತ್ಯದಲ್ಲಿ ತನ್ಮಯತ. ಲಿಂಗ, ನಾನು ಭಿನ್ನ ಭಿನ್ನ ಅಲ್ಲ, ಈ ಭಾವ, ಈ ಜ್ಞಾನ, ಇದರಲ್ಲಿ ತನ್ಮಯತ. ಹೀಗೆ ಮಾಡಿದರೆ 3 ಹಂತದಲ್ಲಿ ಮಾಡೋದು, 3 ಅಂಗಗಳಲ್ಲಿ: ಕ್ರಿಯಾಂಗ, ಭಾವಾಂಗ, ಜ್ಞಾನಾಂಗ. ಈ 3 ಅನುಸರಿಸಿ ಬಳಸಿಕೊಂಡು ಪೂಜೆ ಮಾಡಿದರೆ ಮನಸ್ಸು ತನ್ಮಯ ಆಗ್ತದೆ. ಇದು ಕ್ರಮ. ಹೌದು. ಈಗ ಬರುವುದಿಲ್ಲಲ್ಲ, ಏನು ಮಾಡೋದು? ನಾವೆಲ್ಲ ನಿರೀಕ್ಷಣೆ ಮಾಡ್ತೇವೆ, ಹೋಗಬೇಕು ಮತ್ತೆ ಇರಬೇಕು, ಆದರೆ ಏನು ಸಾಧ್ಯ ಇಲ್ಲ. ಅದು ಈಗಿನ ಕಾಲ ಬೇರೆ, ಅವಾಗೇನೋ ಬರ್ತಿರಬೇಕು, ಬಂದರೂ ಬರ್ತಿರಬಹುದು. ವಸ್ತುಗಳಲ್ಲಿ, ವಸ್ತುಗಳಿಂದ ಸಿಗುವ ಆನಂದ ಮತ್ತು ಮನಸ್ಸನ್ನು ಸಮಾಧಾನಗೊಳಿಸಿದಾಗ ಉಂಟಾಗುವ ಆನಂದ, ಇವೆರಡರಲ್ಲಿ ವ್ಯತ್ಯಾಸ ಏನು ಅಂತ ಅವರ ಪ್ರಶ್ನೆ. ಒಂದಕ್ಕೆ ನಾವು ವೈಷಯಿಕ ಆನಂದ ಅಂತ ಕರಿತೇವೆ, ಇನ್ನೊಂದಕ್ಕೆ ನಿರ್ವಿಷಯ ಆನಂದ ಅಂತ ಕರಿತೇವೆ. ಒಂದಕ್ಕೆ ಆಂಗ್ಲ ಭಾಷೆಯೊಳಗೆ ಪ್ಲೇಜರ್ ಅಂತೇವೆ, ಇನ್ನೊಂದಕ್ಕೆ ಹ್ಯಾಪಿನೆಸ್. ಅದು ಹ್ಯಾಪಿನೆಸ್. ಒಂದು ವಸ್ತು ಇಂದ್ರಿಯದ ಕೂಡ ಕೂಡಿದಾಗ, ಅಂದರೆ ಸಂಯೋಜನೆಗೊಂಡಾಗ ಅಲ್ಲಿ ಏನು ನಿರ್ಮಾಣ ಆಗ್ತದಲ್ಲ ಭಾವ, ಅದು ಹಿತಭಾವ ಇತ್ತು ಅಂದ್ರೆ ಅದಕ್ಕೆ ಸುಖ ಅಂತ ಕರಿತೀವಿ. ಈಗ ಕಣ್ಣದ, ಇಲ್ಲೊಂದು ಹೂವದ, ಹೂವ ಮತ್ತು ಕಣ್ಣ ಎರಡು ಬೆರೆತಾಗ ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ. ಅದು ಇದು ಎರಡು ಬೆರೆತಾಗ ಮಧ್ಯದಲ್ಲಿ ಸುಖದ ಭಾವ ತಯಾರಾಗ್ತದೆ. ಇವು ಎರಡು ಬೇರ್ಪಟ್ಟಾಗ ಸುಖ ಮರೆಯಾಗಿ ಹೋಗ್ತದೆ. ಅಂದ್ರೆ ನಮ್ಮಲ್ಲಿ ಒಂದು ಇಚ್ಛೆ, ಹೊರಗೆ ಒಂದು ವಸ್ತು, ಎರಡರ ಬೆರಕೆಯೊಳಗ ಸುಖದ ಭಾವ ಬರಕ್ಕೆ ಶುರುವಾಗ್ತದೆ. ಅಂದ್ರೆ ಒಂದು ಇಚ್ಛೆ ಪೂರೈಸಲ್ಪಡ್ತದೆ, ಸುಖ ಅನಿಸಕ್ಕೆ ಶುರುವಾಗ್ತದೆ. ಅಥವಾ ಸುಖದ ವಸ್ತುವಿನ ಸಂಪರ್ಕದಲ್ಲಿ ಮನಸ್ಸ ಬರ್ತದೆ, ಆವಾಗ ಸುಖ ಉಂಟಾಗ್ತದೆ. ಇದು ಬರ್ತದೆ ಹೋಗ್ತದೆ, ಇದು ಸ್ಥಿರ ಇರೋದಿಲ್ಲ. ಈಗ ಹಸುವಾಗ್ತದೆ, ಹಸಿವಾದ ಕೂಡಲೇ ಉಣ್ತೇವೆ. ಹಸಿವು ಅನ್ನೋದೊಂದು ಬೇಡಿಕೆ, ಉಣ್ಣೋದು ಅದಕ್ಕೆ ಪರಿಹಾರ. ಅಲ್ಲಿಗೆ ಶಾಂತ ಆಗ್ತದೆ, ಸುಖ ಅನಿಸ್ತದೆ. ಇದು ಸೌಖ್ಯ. ಆನಂದ ಅಂದ್ರೆ ಹೇಗಿರ್ತದಂದ್ರೆ ಇಚ್ಛೆಗಳು ಇರೋದಿಲ್ಲ, ಇಚ್ಛೆ ಇಲ್ಲ. ಈಗ ಹಸಿವ ಇಲ್ಲ, ಆ ಕ್ಷಣಕ್ಕೆ ನಮ್ಮಲ್ಲಿ
ಒಂದು ಸಾಮಾನ್ಯ ಭಾವ ಇರ್ತದೆ, ಅದು ಹ್ಯಾಪಿನೆಸ್. ಅದು ನಿರ್ವಿಷಯ, ವಿಷಯ ಇರುವುದಿಲ್ಲ. ಈಗ ನಾವು ಮಲಗಿರ್ತೇವೆ, ಮಲಗಿದಾಗ ಯಾವ ಇಚ್ಛೆಗಳು ಪೂರೈಸುವ ಪ್ರಶ್ನೆ ಬರುವುದಿಲ್ಲ. ಅವಾಗ ಇಚ್ಛೆಗಳು ಮರೆಯಾಗ್ತವೆ. ಅವಾಗ ಉಂಟಾಗೋದೇ ಅದು ಆನಂದ. ಇನ್ನು ಸಾಧನೆ ಮಾಡುವಾಗ ನಮ್ಮ ಮನಸ್ಸನ್ನು ನಾವು ಶಾಂತಗೊಳಿಸೋದರಿಂದ ಇಚ್ಛೆಗಳೇ ಇರೋದಿಲ್ಲ. ಆ ಕ್ಷಣದಲ್ಲಿ ಯಾವ ಭಾವನೆಗಳು, ಇಚ್ಛೆಗಳು, ವಿಚಾರಗಳು, ಹೊಯ್ದಾಟ ಇಲ್ಲದೆ ಇರೋದರಿಂದ ಅವಾಗ ಒಂದು ಥರ ಆನಂದ ಆಗ್ತದಲ್ಲ, ಅದು ನಿರ್ವಿಷಯ ಆನಂದ. ಅದು ವಿಷಯದಿಂದ ಬರೋದಲ್ಲ, ಬಂದು ಹೋಗೋದಲ್ಲ, ಸಹಜವಾಗಿ ಇರೋದು. ಈಗ 7 ಆಗಿದೆ. ಈಗ ಇಬ್ಬರು ಗುರುಗಳು ಇಂದ ಚೆನ್ನಾಗಿ ಮಾತಾಡೋರಿದ್ದಾರೆ 8ರವರೆಗೆ. ತಾವೆಲ್ಲ ಕೇಳಬೇಕು. ನಮಸ್ಕಾರ.